ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಬಯಸ್ತೇನೆ. ದೇವರ ಒಂದು ಕೃಪೆಯಿಂದ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಭಾವಿಸುತ್ತಿದ್ದೇನೆ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಕಲಿಯುವಂತಹ ಒಂದು ಅವಕಾಶವನ್ನು ಕೊಟ್ಟಂತಹ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಬನ್ನಿ, ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡೋಣ. ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರಿಯ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ವಿಶೇಷವಾಗಿ ನಿನ್ನ ಸತ್ಯವಾಕ್ಯವನ್ನು ಕಲಿಯುವಂತಹ ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಿ, ಕೋಟ್ಯಾನು ಕೋಟಿ ಸ್ತೋತ್ರ. ಪ್ರಿಯ ಕರ್ತನೆ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನಿನ್ನ ಪ್ರಿಯ ಮಕ್ಕಳನ್ನು ಹೇರಳವಾಗಿ ಆಶೀರ್ವಾದ ಮಾಡು. ಪ್ರಿಯ ಕರ್ತನೆ, ವಿಶೇಷವಾಗಿ ವಾಕ್ಯ ಸಂದೇಶವನ್ನು ಸ್ವಾಮಿ ನೀವೇ ನಮ್ಮೆಲ್ಲರಿಗೂ ಬೋಧಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯರೇ, ನಾವು ಇಂದಿನ ಸಂಚಿಕೆಯಲ್ಲಿ ಈ ಅಂತ್ಯಕಾಲದಲ್ಲಿ ಜನರು ಯಾವ ರೀತಿ ಇರ್ತಾರೆ ಎಂಬ ಕುರಿತಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ನಾವು ಸತ್ಯವೇದದಲ್ಲಿ ನೋಡುವಾಗ ಪೌಲನು ತಿಮೋಥನಿಗೆ ಬರೆದಂತಹ 2ನೇ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 5 ವಚನಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಈ 1ರಿಂದ 5 ವಚನಗಳಲ್ಲಿ ಸುಮಾರು 19 ರೀತಿಯ ಜನರು ಈ ಯುಗಾಂತದಲ್ಲಿ ಇರ್ತಾರೆ, ಈ ಕಟ್ಟಕಡೆಯ ಕಾಲದಲ್ಲಿ ಇರ್ತಾರೆ ಎಂಬುದನ್ನು ಪೌಲನು ತಿಮೋಥಿಯನಿಗೆ ಎಷ್ಟೋ ಸೊಗಸಾಗಿ ಬರೆಯೋದನ್ನು ನಾವು ಕಾಣ್ತಿದ್ದೇವೆ. ಬನ್ನಿರಿ, ನಾವು ವಾಕ್ಯವನ್ನು ಓದೋಣ. 2ನೇ ತಿಮೋಥಿ 3ನೇ ಅಧ್ಯಾಯ 1ರಿಂದ 5 ವಾಕ್ಯಗಳು. ದೇವರ ವಾಕ್ಯ ಈ ರೀತಿ ಹೇಳುತ್ತೆ: ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದಮೆ ಇಲ್ಲದವರು ಎಂಬುದಾಗಿ 19 ವಿಚಾರಗಳನ್ನು ಇಲ್ಲಿ ಪೌಲನು ಬರೆಯುತ್ತಿರುವುದನ್ನು ಕಾಣಬಹುದು. ಪ್ರಿಯರೇ, ಇಂದು ನಾವು ಮೊಟ್ಟ ಮೊದಲನೆಯ ಗುಣ, ಯುಗಾಂತ್ಯದಲ್ಲಿ ಮನುಷ್ಯರು ಯಾವ ರೀತಿ ಇರ್ತಾರೆ ಎಂಬುದಾಗಿ ಪೌಲನು 19 ಜನರ ಕುರಿತಾಗಿ ಬರೀತಾನೆ. ಇಂದು ನಾವು ಮೊಟ್ಟ ಮೊದಲನೆಯ ಗುಣವನ್ನು ನಾವು ಆಯ್ಕೆ ಮಾಡಿಕೊಂಡು ಅದರಿಂದ ದೇವರ ವಾಕ್ಯವನ್ನು ಕಲಿಯೋಣ. ಏನು ಆ ಮೊಟ್ಟ ಮೊದಲನೆಯ ಗುಣ ಎಂಬುದಾಗಿ ನಾವು ನೋಡುವುದಾದರೆ, ದೇವರ ವಾಕ್ಯ ಹೇಳ್ತಿದೆ, ಮನುಷ್ಯರು ಸ್ವಾರ್ಥ ಚಿಂತಕರು. ಈ ಕಡೆಯ ದಿವಸಗಳಲ್ಲಿ ಜನರು ಸ್ವಾರ್ಥಿಗಳಾಗಿರ್ತಾರೆ ಎಂಬುದಾಗಿ ಇಲ್ಲಿ ಪೌಲನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಇಷ್ಟಕ್ಕೂ ಈ ಕಡೆಯ ದಿವಸಗಳು ಯಾವುವು ಎಂಬುದಾಗಿ ದೇವರ ವಾಕ್ಯದಿಂದ ನಾವು ಕಲಿಬೇಕಲ್ವೇ? ನಾವು ಗಮನಿಸೋಣ. ಬನ್ನಿ, ಒಂದು ವಾಕ್ಯವನ್ನು ನಿಮಗಾಗಿ ಓದಲು ನಾನು ಬಯಸ್ತೇನೆ. 1ನೇ ಪೇತ್ರ ಸತ್ಯವಾಕ್ಯ ಈ ರೀತಿ ಹೇಳ್ತಿದೆ. 1ನೇ ಪೇತ್ರ 1ನೇ ಅಧ್ಯಾಯ ನಾನು 20-21 ವಾಕ್ಯಗಳನ್ನು ಪ್ರಿಯರೇ ಓದ್ತಾ ಇದ್ದೇನೆ. ದೇವರ ವಾಕ್ಯ ಈ ರೀತಿ ಹೇಳ್ತಿದೆ: ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಇಲ್ಲಿ ಪೇತ್ರನು ಹೇಳ್ತಿದ್ದಾನೆ, ಕಡೆಯ ಕಾಲ ಯಾವುದು ಎಂಬುದಾಗಿ ನೋಡುವಾಗ ಕಡೆಯ ಕಾಲದಲ್ಲಿ ನಿಮಗಾಗಿ ಯೇಸು ಸ್ವಾಮಿಯವರು ಪ್ರತ್ಯಕ್ಷನಾದನು ಎಂಬುದಾಗಿ ಪೇತ್ರನು ಬರೀತಾ ಇದ್ದಾನೆ. ಅಂದರೆ ಯೇಸು ಸ್ವಾಮಿಯವರ ದಿನಗಳೇ ಅಂತ್ಯದ ದಿನಗಳು. ಯೇಸು ಸ್ವಾಮಿಯವರ ದಿನಗಳಿಂದ ಅಂತ್ಯಕಾಲವು ಪ್ರಾರಂಭವಾಯಿತು ಎಂಬ ಸತ್ಯವನ್ನು ಪೇತ್ರನು ಇಲ್ಲಿ ನಮಗೆ ಸೊಗಸಾಗಿ ತಿಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 3 ವಾಕ್ಯಗಳನ್ನು ನೋಡುವಾಗ ಪೂರ್ವದಲ್ಲಿ ನಮ್ಮ ಪಿತೃಗಳೊಡನೆ ದೇವರು ದೇವದೂತರಿಂದ ಮಾತನಾಡಿದ್ದಾನೆ, ಪ್ರವಾದಿಗಳಿಂದ ಮಾತನಾಡಿದ್ದಾನೆ. ಅಷ್ಟೇ ಅಲ್ಲದೆ ಕರ್ತನಾದ ಯೇಸು ಸ್ವಾಮಿಯವರ ಮುಖಾಂತರ ಕೂಡ ಮಾತನಾಡಿದ್ದಾನೆ. ಅವೇ ಅಂತ್ಯದ ದಿನಗಳು ಎಂಬುದಾಗಿ ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 3 ವಾಕ್ಯಗಳಲ್ಲೂ ಸಹ ನಾವು ಕಾಣಬಹುದಾಗಿದೆ. ಅಂದರೆ ಈ ಅಂತ್ಯದ ದಿನಗಳು ಯೇಸು ಸ್ವಾಮಿಯವರ ದಿವಸಗಳಿಂದ ಪ್ರಾರಂಭವಾಗಿವೆ. ನಾವು ಈಗ ಯುಗಾಂತ್ಯದಲ್ಲಿದ್ದೇವೆ, ಕಡೆಯ ದಿವಸಗಳಲ್ಲಿದ್ದೇವೆ ಎಂಬುದನ್ನು ಈ ವಾಕ್ಯದ ಮುಖಾಂತರ ನಾವು ಅರ್ಥೈಸಿಕೊಳ್ಳಬೇಕು. ಇಷ್ಟಕ್ಕೂ ಪೌಲನು ಮಾತನಾಡುತ್ತಿರುವಂತಹ ಗುಣಗಳಲ್ಲಿ, ಅಂತಿಮ ದಿನಗಳಲ್ಲಿರುವಂತಹ ಜನರ ಗುಣಗಳಲ್ಲಿ ಮೊಟ್ಟ ಮೊದಲನೇ ಗುಣ ಸ್ವಾರ್ಥ ಚಿಂತಕರಾಗಿರ್ತಾರೆ ಮನುಷ್ಯರು.
ಎಂತಹ ಸ್ವಾರ್ಥಿಗಳು ಎಂಬುದಾಗಿ ನಾವು ನೋಡುವಾಗ, ನಾವು ಒಂದು ವೇಳೆ ಯಾವುದಾದರೂ ಒಂದು ಮದುವೆಗೆ ಹೋದಾಗ ಜನಸಂದಣಿ ಮೆರೆದಿರುವಾಗ ನಾವೇನು ಮಾಡ್ತೇವಪ್ಪ ಅಂತಂದರೆ, ಎಷ್ಟೇ ಜನ ಇರಲಿ ಮೊದಲು ನಾನು ಊಟ ಮಾಡಬೇಕು ಎಂಬುದಾಗಿ ನಾವು ಮುಂದೆ ಹೋಗ್ತೇವೆ. ಸ್ವಾರ್ಥ ಚಿಂತನೆ. ಅಷ್ಟೇ ಅಲ್ಲ ಪ್ರಿಯರೇ, ಒಂದು ವೇಳೆ ನಾವು ಒಂದು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಒಂದು ಆಸನ ಇಲ್ಲವೇ ಒಂದು ಸೀಟ್ ಖಾಲಿ ಇರುವಾಗ ನಾವೇ ಹೋಗಿ ಕೂತ್ಕೋಬೇಕು ಎಂಬುದಾಗಿ ನಾವು ನೋಡ್ತೇವೆ. ವಯಸ್ಸಾಗಿರುವಂತಹ ವೃದ್ಧರಿಗೆ ಆ ಒಂದು ಅವಕಾಶವನ್ನು ನಾವು ಮಾಡಿಕೊಡೋದಿಲ್ಲ. ಸ್ವಾರ್ಥ ಚಿಂತನೆ. ಅಷ್ಟೇ ಅಲ್ಲ, ನಾನು ಅವನಿಗಿಂತ ಚೆನ್ನಾಗಿರಬೇಕು. ಸ್ವಾರ್ಥ ಚಿಂತನೆ. ಅವನಿಗಿಂತ ಒಳ್ಳೆಯ ಬಟ್ಟೆಯನ್ನು ನಾನು ಧರಿಸಬೇಕು. ಸ್ವಾರ್ಥ ಚಿಂತನೆ. ಅಷ್ಟೇ ಅಲ್ಲ, ಅವನಲ್ಲಿರುವಂತಹ ಮೊಬೈಲ್ಗಿಂತ ನನ್ನ ಬಳಿಯಲ್ಲಿರುವಂತಹ ಮೊಬೈಲ್ ಇನ್ನೂ ಚೆನ್ನಾಗಿರಬೇಕು. ಸ್ವಾರ್ಥ ಚಿಂತನೆ. ಅವನಲ್ಲಿರುವಂತಹ ವಾಹನಕ್ಕಿಂತ ನನ್ನ ಬಳಿ ಇನ್ನೂ ದೊಡ್ಡ ವಾಹನವಿರಬೇಕು. ಸ್ವಾರ್ಥ ಚಿಂತನೆ. ಪ್ರಿಯರೇ, ಇಂದಿನ ಕಾಲದಲ್ಲಿ ನಾವು ಎಲ್ಲಿ ನೋಡಿದ್ರೂ ಕೂಡ ಸ್ವಾರ್ಥ ಚಿಂತನೆಯನ್ನು ಕಾಣ್ತಾ ಇದ್ದೇವೆ. ಆದ್ದರಿಂದ ನಾವು ಒಂದನ್ನು ಗಮನಿಸಬೇಕು, ಈ ಕಡೆಯ ಕಾಲದಲ್ಲಿ ನಾವಿದ್ದೇವೆ. ಎಲ್ಲರೂ ಕೂಡ ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದಾರೆ. ಯೇಸು ಸ್ವಾಮಿಯವರು ಅತಿ ಬೇಗನೆ ಬರಲಿದ್ದಾರೆ ಎಂಬುದನ್ನು ನಾವು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಬೇಕು. ಪ್ರಿಯರೇ, ಬನ್ನಿ, ನಾನು ನಿಮಗಾಗಿ ಒಂದು ವಾಕ್ಯವನ್ನು ಓದಲು ಬಯಸ್ತೇನೆ. ನ್ಯಾಯಸ್ಥಾಪಕರು, ಸತ್ಯವೇದದಲ್ಲಿ ನ್ಯಾಯಸ್ಥಾಪಕರು 9ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 8ನೇ ವಾಕ್ಯ, ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ನಾವು ನೋಡುವಾಗ ಮರಗಳು ಎಲ್ಲವೂ ಕೂಡ ಒಂದು ಮೀಟಿಂಗ್ ಮಾಡಿಕೊಂಡವಂತೆ, ಒಂದು ಸಮಾವೇಶವಾಗಿ ನಮ್ಮೆಲ್ಲರಿಗೂ ಕೂಡ ಒಬ್ಬ ನಾಯಕನನ್ನು ಮಾಡಬೇಕು. ಯಾರನ್ನು ನಾಯಕ ಮಾಡೋಣ ಎಂಬುದಾಗಿ ಅವರೆಲ್ಲವೂ ಕೂಡ ಮಾತನಾಡಿಕೊಂಡು ಮುಂದಕ್ಕೆ ಬರ್ತಾರೆ. ನೋಡಿ ವಾಕ್ಯದಲ್ಲಿ ಏನು ಹೇಳ್ತಿದೆ ಎಂಬುದಾಗಿ ನಾವು ನೋಡೋಣ. ನ್ಯಾಯಸ್ಥಾಪಕರು 9ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರದ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ಇಲ್ಲಿ ಏನು ನಡೀತಿದೆ ಎಂಬುದಾಗಿ ನಾವು ನೋಡೋದಾದರೆ, ಮರಗಳೆಲ್ಲವೂ ಕೂಡ ಒಂದು ಮೀಟಿಂಗ್ ಮಾಡಿಕೊಂಡು ಒಬ್ಬ ಅರಸನನ್ನು, ಒಬ್ಬ ರಾಜನನ್ನು ನಮಗಾಗಿ ಮಾಡಬೇಕು ಎಂಬುದಾಗಿ ಅವು ತೀರ್ಮಾನಿಸ್ಕೊಂಡವು. ಸರಿ, ಎಲ್ಲರೂ ಕೂಡ ಏನು ಮಾಡಿದ್ರಪ್ಪ ಅಂತಂದರೆ, ಎಣ್ಣೆ ಮರವನ್ನು ನಾವು ನಮ್ಮೆಲ್ಲರಿಗಾಗಿ ಅರಸನನ್ನಾಗಿ ನೇಮಿಸೋಣ ಎಂಬುದಾಗಿ ಎಲ್ಲ ಮರಗಳು ಕೂಡ ನಿರ್ಣಯ ಮಾಡಿಕೊಂಡವು. ಈ ಸಂದರ್ಭದಲ್ಲಿ ಎಣ್ಣೆಯ ಮರ ಏನೆಂಬುದಾಗಿ ಉತ್ತರ ಕೊಡುತ್ತೆ ನೋಡೋಣ ಬನ್ನಿ. 9ನೇ ಅಧ್ಯಾಯ ನ್ಯಾಯಸ್ಥಾಪಕರು 9ನೇ ವಚನವನ್ನು ನಾನು ಓದ್ತಿದ್ದೇನೆ. ನೋಡಿ ಇಲ್ಲಿ, ಆಗ ಅದು ಅವುಗಳಿಗೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ, ಇದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ಇಲ್ಲಿ ಆ ಎಣ್ಣೆ ಮರ ಏನು ಹೇಳ್ತಿದೆ ಎಂಬುದಾಗಿ ನಾವು ನೋಡುವಾಗ, ನಾನು ನಿಮ್ಮನ್ನೆಲ್ಲರನ್ನೂ ಕೂಡ ಆಳಲಿಕ್ಕೆ ಬರಬೇಕಾ? ದೇವತೆಗಳು, ಭಕ್ತರು ನನ್ನನ್ನು ಬಯಸ್ತಾರೆ, ಅಂತಹ ಒಂದು ಮಹಾಪದವಿ ನಂದು. ನಾನು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಅರಸನಾಗಲಾರೆ, ನಿಮ್ಮನ್ನು ಆಳಲಾರೆ ಎಂಬುದಾಗಿ ಈ ಎಣ್ಣೆ ಮರ ಮಾತನಾಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಪ್ರಿಯರೇ, ಈ ಎಣ್ಣೆ ಮರದಲ್ಲಿರುವಂತಹ ಗುಣ ಇಂದು ನನ್ನಲ್ಲೂ ನಿಮ್ಮಲ್ಲೂ ಬರಬೇಕಾಗಿದೆ. ಏನಪ್ಪ ಆ ಗುಣ ಎಂಬುದಾಗಿ ನಾವು ನೋಡುವಾಗ, ಆ ಸ್ವಾರ್ಥ ಚಿಂತನೆಯಿಂದ ಅದು ದೂರ ಉಳಿಯಿತು. ನಾವು ಈ ಅಂತಿಮ ಕಾಲದಲ್ಲಿ ದೇವರ ಮಕ್ಕಳಾಗಿ ಈ ಸ್ವಾರ್ಥ ಚಿಂತನೆಯಿಂದ ಏನು ಮಾಡಬೇಕಪ್ಪ ಅಂತಂದರೆ ದೂರ ಇರಬೇಕು. ಆಗ ತಾನೇ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆಗ ತಾನೇ ದೇವರು ನನ್ನನ್ನು ನಿನ್ನನ್ನು ಮೆಚ್ಚುತ್ತಾನೆ. ಪ್ರಿಯರೇ, ನಾವು ಈ ಒಂದು ಸ್ವಾರ್ಥ ಚಿಂತನೆಯಿಂದ ದೂರ ಉಳಿದಾಗ ದೇವರು ನನ್ನನ್ನು ನಿನ್ನನ್ನು ಖಂಡಿತವಾಗಲೂ ಮೆಚ್ಚುತ್ತಾನೆ, ನನ್ನನ್ನು ನಿನ್ನನ್ನು ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾನೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರದು. ನೋಡಿ, ಪೌಲನ ಜೀವನದಲ್ಲಿ ಅನೇಕ ಪತ್ರಿಕೆಗಳನ್ನು ಅದನ್ನು ಬರೀತಾನೆ. ಪತ್ರಿಕೆಗಳು ಬರೆದಾಗ ಈ ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಒಂದು ಅದ್ಭುತವಾದಂತಹ ಮಾತನ್ನು, ಅದ್ಭುತವಾದಂತಹ ಒಂದು ನುಡಿಯನ್ನು ನುಡಿತಾನೆ. ಏನು ಎಂಬುದಾಗಿ ನಾವು ನೋಡುವಾಗ, ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ನೋಡಿ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಇಲ್ಲಿ ಏನಾಗ್ತಿದೆ ಎಂಬುದಾಗಿ ನಾವು ನೋಡುವಾಗ, ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಕಾರ್ಯದಲ್ಲಿ ತೊಡಗಿದ್ದಾರೆ. ನಾನು ಹಣವನ್ನು ಮಾಡಲಿ, ನಾನು ಹೇಗೆ ಮನೆಯನ್ನು ಕಟ್ಟಲಿ, ನಾನು ಹೇಗೆ ಒಳ್ಳೆಯ ಜೀವನವನ್ನು ಜೀವಿಸಲಿ ಎಂಬುದಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಯಾರೂ ಕೂಡ ಕ್ರಿಸ್ತನ ಕಾರ್ಯದಲ್ಲಿ ತೊಡಗಿಲ್ಲ.
ಕ್ರಿಸ್ತನ ಕಾರ್ಯದಲ್ಲಿ ತೊಡಗಿರುವವರು ಬಹಳ ಸ್ವಲ್ಪ ಮಂದಿ ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಿದೆ. ಪ್ರಿಯರೇ, ಇಂದು ನಾವು ಗಮನಿಸಬೇಕು, ನಾವು ನಮ್ಮ ಸ್ವಕಾರ್ಯದಲ್ಲಿ ತೊಡಗಿದ್ದೇವೋ ಇಲ್ಲವಾದರೆ ಸ್ವಾಮಿ ಕಾರ್ಯದಲ್ಲಿ ನಾವು ತೊಡಗಿದ್ದೇವೋ. ನಾನು ಅನೇಕ ಬಾರಿ ನಮ್ಮ ಸಭಿಕರನ್ನು ಸಂಧಿಸಲಿಕ್ಕೆ ಹೋಗುವಾಗ ನೀವು ಯಾಕೆ ಸಭೆಗೆ ಬರ್ತಿಲ್ಲ ಎಂಬುದಾಗಿ ಕೇಳುವಾಗ ಅವರು ಕೊಡುವಂತಹ ಉತ್ತರ, ಪಾಸ್ಟ್ರೇ ನಾವು ತುಂಬ ಬ್ಯುಸಿಯಾಗಿದ್ದೀವಿ ಪಾಸ್ಟ್ರೇ, ನಮಗೆ ಸಮಯವೇ ಇಲ್ಲ. ಎಂತಹ ವಿಪರ್ಯಾಸ, ಎಂತಹ ದುಃಖಕರವಾದಂತಹ ಒಂದು ಸಂಗತಿ. ಪ್ರಿಯ ವೀಕ್ಷಕರೇ, ಇಂದು ನಾವು ಒಂದು ಸತ್ಯವನ್ನು ಕಲಿಯಬೇಕು. ಏನಪ್ಪ ಅಂತಂದರೆ, ನಾವು ದೇವರಿಗೆ ಮೊಟ್ಟ ಮೊದಲನೆಯ ಸ್ಥಾನವನ್ನು ಕೊಡಬೇಕು. ಸ್ವಾರ್ಥ ಚಿಂತಕರಾಗಿ ಇರಬಾರ್ದು. ದೇವರಿಗೆ ನಾವೇ ಹೇಳ್ತಿದ್ದೇವೆ, ಸ್ವಾಮಿ ನಾನು ಬ್ಯುಸಿ ಇದ್ದೀನಪ್ಪ ಎಂಬುದಾಗಿ. ಇದು ಯಾವ ನ್ಯಾಯ ಪ್ರಿಯರೇ? ಒಂದು ವೇಳೆ ದೇವರು ನಾನು ಬ್ಯುಸಿಯಾಗಿದ್ದೀನಿ ಎಂಬುದಾಗಿ ಅಂದುಕೊಳ್ಳೋದಾದರೆ ನಾನು ನೀವು ಜೀವಿತರ ಸಂಖ್ಯೆಯಲ್ಲಿ ಖಂಡಿತವಾಗಲೂ ಇರೋದಿಲ್ಲ. ಆದ್ದರಿಂದ ನಾವು ಆ ಸ್ವಾರ್ಥ ಚಿಂತನೆಯಿಂದ ಏನು ಮಾಡಬೇಕಪ್ಪ ಅಂತಂದರೆ ಹೊರಬರಬೇಕು. ಹೊರಬಂದಾಗ ಮಾತ್ರ ದೇವರು ನಿನ್ನನ್ನು ಏನು ಮಾಡ್ತಾನಪ್ಪ ಅಂದರೆ ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಸತ್ಯವೇದದಲ್ಲಿ ಆದಮ್ ಅವಳ ಪತನದ ನಂತರ ಅವರಿಬ್ಬರಿಗೂ ಕೂಡ ಇಬ್ಬರು ಗಂಡು ಮಕ್ಕಳು ಹುಡ್ತಾರೆ. ಒಬ್ಬ ಕಯಿನ, ಮತ್ತೊಬ್ಬನು ಹೇಬೇಲ. ಕಯಿನನು ತೋಟದ ಕೆಲಸವನ್ನು ಮಾಡುವನಾಗ್ತಾನೆ, ಹೇಬೇಲನು ಕುರಿಮರಿಯ ಹಿಂಡನ್ನು ಮೇಯಿಸುವಂತಹ ಕುರುಬನಾಗ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ದೇವರು ಅವ್ರಿಗೆ ಹೇಳ್ತಾರೆ, ನೀವು ನನಗೆ ಒಂದು ಬಲಿಯನ್ನು ಕೊಡಿರಿ ಎಂಬುದಾಗಿ, ನಿಮ್ಮ ಕಾಣಿಕೆಗಳನ್ನು ಕೊಡಿರಿ ಎಂಬುದಾಗಿ ಕೇಳುವಾಗ ಕಯಿನನು ತೋಟದ ಕೆಲಸ ಮಾಡುವನಾಗಿರೋದರಿಂದ ಬಂದಂತಹ ಹಣ್ಣು, ಕಾಯಿ, ತರಕಾರಿ, ಫಲವನ್ನು ತೆಗೆದುಕೊಂಡು ಬಂದು ದೇವರಿಗೆ ಸಮರ್ಪಿಸ್ತಾನೆ. ಹೇಬೇಲನು ಚೊಚ್ಚಲ ಕುರಿಮರಿಯನ್ನು ತಂದು ದೇವನಿಗೆ ಸಮರ್ಪಿಸ್ತಾನೆ. ಈ ಇಬ್ಬರ ಕಾಣಿಕೆಯಲ್ಲಿ ದೇವರು ಹೇಬೇಲನ ಕಾಣಿಕೆಯನ್ನು ಮೆಚ್ಚಿ ಹೇಬೇಲನನ್ನು ಆಶೀರ್ವಾದ ಮಾಡ್ತಾನೆ. ಇದರಿಂದ ಬಹು ಕೋಪೋದ್ರೇಕನಾಗ್ತಾನೆ ಕಯಿನನು. ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ತನ್ನ ತಮ್ಮನನ್ನು ಕರೆದುಕೊಂಡು ಹೋಗಿ ತೋಟದಲ್ಲಿ ಆತನನ್ನು ಏನು ಮಾಡ್ತಾನಪ್ಪ ಅಂದರೆ ಕೊಲೆ ಮಾಡ್ತಾನೆ. ಪ್ರಿಯರೇ, ಯಾಕೆ ಎಂಬುದಾಗಿ ನಾವು ನೋಡುವಾಗ ದೇವರು ನನ್ನ ಕಾಣಿಕೆಯನ್ನು ಮೆಚ್ಚಲಿಲ್ಲ, ದೇವರು ನಿನ್ನ ಕಾಣಿಕೆಯನ್ನು ಮೆಚ್ಚಿದ್ದಾನೆ ಎಂಬಂತಹ ಒಂದು ಸ್ವಾರ್ಥ ಚಿಂತನೆಯಿಂದ ಆತನೇನು ಮಾಡ್ದಪ್ಪ ಅಂತಂದರೆ ತನ್ನ ತಮ್ಮನನ್ನು ಕೊಲೆ ಮಾಡಿಬಿಡೋದನ್ನು ನಾವು ಕಾಣ್ತಿದ್ದೇವೆ. ಆತನು ಒಂದು ವೇಳೆ ಈ ರೀತಿ ಆಲೋಚನೆ ಮಾಡಿರ್ಬೋದಾಗಿತ್ತು. ಯಾರ ಕಾಣಿಕೆಯನ್ನು ದೇವರ ಇಷ್ಟಪಟ್ಟ? ನನ್ನ ತಮ್ಮನ ಕಾಣಿಕೆ ತಾನೇ, ಪರವಾಗಿಲ್ಲ ಬಿಡು, ನನ್ನ ತಮ್ಮನು ಆಶೀರ್ವದಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಆತನು ಸಂತೋಷ ಪಡಬೇಕಾಗಿತ್ತು. ಆದರೆ ತನ್ನ ತಮ್ಮನ ಕುರಿತಾಗಿ ಬಹು ಕುಯುಕ್ತಿಯಿಂದ ಆತನು ಯೋಚಿಸಿ ಆತನೇನು ಮಾಡ್ತಾನಪ್ಪ ಅಂತಂದರೆ ತನ್ನ ತಮ್ಮನನ್ನು ಬಲಿ ತೆಗೆದುಕೊಳ್ತಾನೆ. ಕಯಿನನು ಪಾಪಿಯಾಗಿ, ಇಲ್ಲವಾದರೆ ದೇಶವನ್ನು ಸುತ್ತುವಂತಹ ಅಲೆಮಾರಿಯಾಗಿ ದೇವರು ಆತನನ್ನು ಏನು ಮಾಡ್ತಾನಪ್ಪ ಅಂದರೆ ಶಪಿಸ್ತಾನೆ. ಆದ್ದರಿಂದ ಸ್ವಾರ್ಥ ಚಿಂತನೆಯಲ್ಲಿ ನಾವಿರುವಾಗ ದೇವರು ನಮ್ಮನ್ನು ಕೂಡ ಹಾಳು ಮಾಡ್ತಾನೆ, ದೇವರು ನಮ್ಮನ್ನು ಕೂಡ ದೂರ ಇಡ್ತಾನೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯಬಾರದು. ಪ್ರಿಯರೇ, ಕಯಿನನು ದೇವರ ಕೋಪಕ್ಕೆ ಒಳಗಾಗಿ ಆತನು ಅಲೆಮಾರಿಯಾಗಿ ಜೀವಿಸೋದನ್ನು ನಾವು ಕಾಣ್ತಾ ಇದ್ದೇವೆ. ಬನ್ನಿ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ನೋಡೋಣ. ಕೋರಹನ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕೋರಹನು ಈ ಅಹರೋನ ಮತ್ತು ಮೋಶೆಗೆ ವಿರುದ್ಧವಾಗಿ ಆತನ ಏನು ಮಾಡ್ತಾನಪ್ಪ ಅಂತಂದರೆ ಕೆಲಸವನ್ನು ಮಾಡ್ತಾನೆ. ಏನು ಕೆಲಸ ಮಾಡ್ತಾನೆ? ಒಮ್ಮೆ ನಾವು ನೋಡೋಣ, ಸತ್ಯವೇದದಲ್ಲಿ ನೋಡೋಣ. ಆ ವಾಕ್ಯದಕ್ಕೆ ನಾವು ಹೋದಾಗ ಸಂಪೂರ್ಣವಾದಂತಹ ಮಾಹಿತಿ ಅಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಅರಣ್ಯಕಾಂಡ 16ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಅರಣ್ಯಕಾಂಡ 16ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. 1-2 ವಾಕ್ಯಗಳು ಈ ರೀತಿ ಹೇಳ್ತಿದೆ. ಲೇವಿಯ ಮರಿಮಗನು, ಕೇಹಾತನ ಮೊಮ್ಮಗನು, ಇಚ್ಚಾರನ ಮಗನೂ ಆದ ಕೋರಹನು, ಅವನಲ್ಲದೆ ರೂಬೇನ್ ಕುಲದವರಲ್ಲಿ ಏಲಿಯಾಬನ ಮಕ್ಕಳಾದ ದಾತಾನ್, ಅಭಿರಾಮರು, ಪೆಲೆದನ ಮಗನಾದ ಓನನು ಮತ್ತು ಸಮೂಹದೆಲ್ಲರೂ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ ಇದ್ದ 250 ಮಂದಿ ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ತಿರುಗು ಬಿದ್ದರು. ನಿಮ್ಮ ಒಂದು ನಡೆಸುವಿಕೆ ಸಾಕು, ನೀವು ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ನಡೆಸುವಂತಹ ಅವಶ್ಯಕತೆ ಇಲ್ಲ, ನಿಮಗಿಂತ ಪ್ರವೀಣರು ನಾವಿದ್ದೇವೆ, ನಾವು ಕೂಡ ಇಸ್ರಾಯೇಲ್ ಸಮೂಹವನ್ನು ನಡೆಸಬಲ್ಲವು ಎಂಬುದಾಗಿ ಇಲ್ಲಿ ಕೋರಹನು ಕುತಂತ್ರವನ್ನು ಮಾಡ್ತಾ ಇದ್ದಾನೆ. 250 ಮಂದಿಯನ್ನು ಸೇರಿಸಿಕೊಂಡು ಮೋಶೆಗೆ, ಅಹರೋನರಿಗೆ ವಿರೋಧವಾಗಿ ಆತನ ಕೆಲಸ ಮಾಡೋದನ್ನು ನಾವು ಕಾಣ್ತಿದ್ದೇವೆ. ಕೋರಹನು ಸ್ವಾರ್ಥ ಚಿಂತಕನು, ಕಯಿನನು ಸ್ವಾರ್ಥ ಚಿಂತಕನು. ಪ್ರಿಯರೇ, ಇಂತಹ
ಸ್ವಾರ್ಥ ಬುದ್ಧಿ ಕ್ರೈಸ್ತರಾದಂತಹ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು. ಸ್ವಾರ್ಥ ಬುದ್ಧಿ ನಮ್ಮನ್ನು ಹಾಳು ಮಾಡುತ್ತೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು ಪ್ರಿಯರೇ. ಕೋರಹನು, ಕಯಿನನು ದೇವರಿಂದ ಶಪಿತರಾದಂತಹ ವ್ಯಕ್ತಿಗಳು ಎಂಬುದಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರ್ದು. ಬಹು ವಿಪರ್ಯಾಸ, ಬಹು ದುಃಖಕರ. ದೇವರಿಂದ ನಡೆಸಲ್ಪಟ್ಟಂತಹ ಕೋರಹನು ಮೋಶೆ ಅಹರೋನರಿಗೆ ತಿರುಗಿ ಬೀಳೋದನ್ನು ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಂತಹ ಒಂದು ಬುದ್ಧಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇರಬಾರದು. ಇಂತಹ ಒಂದು ಆಲೋಚನೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹುಟ್ಟಬಾರದು. ದೇವರು ಖಂಡಿತವಾಗಲೂ ನಮ್ಮನ್ನು ಶಪಿಸ್ತಾನೆ ಒಂದು ವೇಳೆ ಅಂತಹ ಒಂದು ಸ್ವಾರ್ಥ ಚಿಂತನೆ ನಮ್ಮಲ್ಲಿ ಇದ್ದಲ್ಲಿ. ಬನ್ನಿ, ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಕಾಣ್ತೇವೆ. ಮೋಯಾಬ್ಯರ ಅರಸನಾದಂತಹ ಬಾಲಾಕನು ಇಸ್ರೇಲರನ್ನು ಕಂಡು ಬಹಳ ಭಯಪಡ್ತಾನೆ. ನಮ್ಮ ಊರನ್ನು ಅವರೆಲ್ಲರೂ ಕೂಡ ದಾಟಿ ಹೋಗ್ತಾರಂತೆ. ಒಂದು ವೇಳೆ ಅವ್ರು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಏನಾಗ್ತೇವೋ ಏನೋ ಎಂಬುದಾಗಿ ಭಯಪಟ್ಟು ಸ್ವಾರ್ಥ ಚಿಂತನೆಯಿಂದ ಏನು ಮಾಡ್ತಾನಪ್ಪ ಅಂತಂದರೆ ಬಿಲಾಮನನ್ನು ಕರೆಯಿಸ್ತಾನೆ. ಬಿಲಾಮನನ್ನು ಕರೆಯಿಸಿ ನಿನ್ನ ಮಕ್ಕಳನ್ನು ಇಲ್ಲವೇ ನಿನ್ನ ಜನಾಂಗವನ್ನು ನೀನು ಏನು ಮಾಡಬೇಕಪ್ಪ ಅಂತಂದರೆ ಶಪಿಸಬೇಕು ಎಂಬುದಾಗಿ ಆತನಿಗೆ ಬಹುಮಾನವನ್ನು ಕೊಟ್ಟಾಗ ಬಿಲಾಮನು ಆ ಬಹುಮಾನವನ್ನು ಸ್ವೀಕಾರ ಮಾಡಿ ಮಾರನೇ ದಿವಸ ಉದಯದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಮುಂಜಾನೆಯಲ್ಲಿ ಎದ್ದು ತನ್ನ ಕತ್ತೆಯನ್ನು ತೆಗೆದುಕೊಂಡು ಇಸ್ರೇಲರನ್ನು ದೂಷಿಸಲು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏನಾಯಿತು ಎಂಬುದಾಗಿ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತೇ ಇದೆ. ದೇವರು ತನ್ನ ದೂತನನ್ನು ಕಳುಹಿಸಿ ಕತ್ತೆಯ ಮುಂದೆ ಖಡ್ಗವನ್ನು ಇರಿಸಿ ಆ ದೂತನು ನಿಂತಿರುವಾಗ ಬಿಲಾಮನು ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಆತನು ಕತ್ತೆ ಮರಿಯನ್ನು ಹೊಡಿತಾನೆ. ಕತ್ತೆ ಮರಿಯನ್ನು ಹೊಡೆದು ಹೋಗು ಮುಂದೆ ಎಂಬುದಾಗಿ ಹೇಳುವಾಗ ಕತ್ತೆ ಆತನ ಹತ್ರ ಮಾತನಾಡುತ್ತೆ. ಪ್ರಿಯರೇ, ನಾವಿಲ್ಲಿ ಗಮನಿಸಬೇಕು, ಸ್ವಾರ್ಥ ಚಿಂತನೆಯಿಂದ ಇಸ್ರಾಯೇಲರನ್ನು ದೂಷಿಸಲು ಹೊರಟಂತಹ ಬಿಲಾಮನನ್ನು ದೇವರು ಕತ್ತೆಯ ಮುಖಾಂತರ ಮಾತನಾಡಿ ಬುದ್ಧಿ ಕಲಿಸ್ತಾರೆ. ಪ್ರಿಯರೇ, ಅಷ್ಟೇ ಅಲ್ಲ, ಈ ಒಂದು ವಾಕ್ಯವನ್ನು ನಾನು ಓದಬೇಕು ಎಂಬುದಾಗಿ ನಾನು ಬಯಸ್ತಿದ್ದೇನೆ. ಯೂದನ ಪುಸ್ತಕದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. ಯೂದನ ಪುಸ್ತಕದಲ್ಲಿ ಒಂದೇ ಅಧ್ಯಾಯ ಉಂಟು. ಆ ಒಂದೇ ಅಧ್ಯಾಯದಲ್ಲಿರುವಂತಹ ಒಂದು ಮಾತನ್ನು ನಾನು ನಿಮಗಾಗಿ ಓದಲು ಬಯಸ್ತೇನೆ. ಯೂದನು 11ನೇ ವಾಕ್ಯವನ್ನು ನಾವು ಓದೋಣ. 11ನೇ ವಾಕ್ಯ: ಇವರು ಕಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಪ್ರಿಯರೇ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಯೂದನು ಈ 3 ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಿದ್ದಾನೆ. ಯಾವ ಹೆಸರುಗಳು ಎಂಬುದಾಗಿ ನಾವು ನೋಡುವಾಗ ಕಯಿನನ ಕುರಿತಾಗಿ ಪ್ರಸ್ತಾಪ ಮಾಡಲ್ಪಟ್ಟಿದೆ. ಅದೇ ರೀತಿ ನಾವು ನೋಡೋದಾದರೆ ಬಿಳಾಮನ ಹೆಸರನ್ನು ಪ್ರಸ್ತಾಪ ಮಾಡಲಾಗಿದೆ. 3ನೇ ಹೆಸರು ಕೋರಹನ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇವರು 3 ಕೂಡ ಸ್ವಾರ್ಥ ಚಿಂತನೆಯಿಂದ ಏನಾದ್ರಪ್ಪ ಅಂತಂದರೆ ನಾಶವಾದರು. ಸ್ವಾರ್ಥ ಚಿಂತನೆಯಿಂದ ದೇವರಿಂದ ದೂರವಾದರು ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ಈ ಸ್ವಾರ್ಥ ಚಿಂತನೆ ನಮ್ಮನ್ನು ಹಾಳು ಮಾಡುತ್ತೆ. ಈ ಸ್ವಾರ್ಥ ಚಿಂತನೆ ದೇವರಿಂದ ನಿನ್ನ ದೂರ ಮಾಡುತ್ತೆ. ಸ್ವಾರ್ಥ ಚಿಂತನೆ ಪತನಕ್ಕೆ ಒಳ ಮಾಡುತ್ತೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯಬಾರದು. ನೋಡಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಕಯಿನನ ಮಾರ್ಗವನ್ನು ನಾವು ಹಿಡಿಯಬಾರದು, ಬಿಳಾಮನ ಮಾರ್ಗವನ್ನು ನಾವು ಇಡಬಾರದು, ಕೋರಹನ ಮಾರ್ಗವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಡಿಯಬಾರದು. ಯಾಕೆಂದರೆ ಶಪಿತವಾದಂತಹ ಜನರು ಇವರೆಲ್ಲರೂ ಕೂಡ. ಆದ್ದರಿಂದ ನಾವು ಸ್ವಾರ್ಥಿಗಳಾಗದೆ ದೇವರ ಸದ್ಭಕ್ತರಾಗಿ ದೇವರ ಭಯಭಕ್ತಿಯಲ್ಲಿ ಸದಾ ಜೀವಿಸುವಂತಹ ಮಕ್ಕಳಾಗಿರಬೇಕು ಎಂಬುದಾಗಿ ನಮಗೆ ಸತ್ಯವಾಕ್ಯ ಬೋಧನೆ ಮಾಡ್ತಿದೆ ಪ್ರಿಯರೇ. ಆದ್ದರಿಂದ ಈ ಸ್ವಾರ್ಥ ಚಿಂತನೆಯಿಂದ ನಾವು ಹೊರಬರಬೇಕು. ಈ ಸ್ವಾರ್ಥ ಚಿಂತನೆ ನಿನ್ನನ್ನು ದಿನೇ ದಿನೇ ದೇವರಿಂದ ದೂರ ಮಾಡುತ್ತೆ ವಿನಃ ದೇವರ ಸನಿಹಕ್ಕೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಸೇರಿಸುವುದಿಲ್ಲ ಪ್ರಿಯರೇ. ಸ್ವಾರ್ಥ ಚಿಂತನೆ ನಾಶನಕ್ಕೆ ದಾರಿ, ಸ್ವಾರ್ಥ ಚಿಂತನೆ ಪತನಕ್ಕೆ ದಾರಿ, ಸ್ವಾರ್ಥ ಚಿಂತನೆ ನಾವು ಸಂಪೂರ್ಣವಾಗಿ ಹಾಳಾಗಿ ಹೋಗಲು ಒಂದು ದಾರಿ. ಆದ್ದರಿಂದ ಈ ಮಾರ್ಗವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಡಿಬಾರ್ದು. ನೋಡಿ, ಒಂದು ಬ್ಯಾಂಕಿಗೆ ಹೋದರೆ ಏನು ಮಾಡ್ತೀವಪ್ಪ ಅಂತಂದರೆ ಪೆನ್ ತೆಗೆದುಕೊಂಡು ಬರಿತಾ ಇರ್ತೀವಿ. ಯಾರೊಬ್ಬರು ಬಂದು ಪೆನ್ ಕೇಳಿದಾಗ ಕೊಡ್ತೀವಿ. ಕೊಟ್ಟಾಗ ಅವ್ರು ಥ್ಯಾಂಕ್ಸ್ ಹೇಳೋದು ತುಂಬ ಸಂತೋಷ ಆಗುತ್ತೆ. ಈ ಸ್ವಾರ್ಥಿಗಳಿಗೆ ಆ ಕೃತಜ್ಞತಾ ಭಾವ ಯಾವುದೇ ಕಾರಣಕ್ಕೂ ಕೂಡ ಇರಲ್ಲ. ಆದ್ದರಿಂದ ಈ ಸ್ವಾರ್ಥತನದಿಂದ ನಾವು ಏನು ಮಾಡಬೇಕಪ್ಪ ಅಂತಂದರೆ ದೂರ ಇರಬೇಕು. ಅಷ್ಟೇ ಅಲ್ಲ ಪ್ರಿಯರೇ,
ಈ ಸ್ವಾರ್ಥಿಗಳು ದೇವರ ಒಂದು ಕೃಪೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಅರ್ಥ ಮಾಡಿಕೊಳ್ಳೋದಿಲ್ಲ. ದೇವರ ಕೃಪೆಯನ್ನು ಅವರು ಅರ್ಥನೇ ಮಾಡಿಕೊಳ್ಳೋದಿಲ್ಲ. ನೋಡಿ, ದೇವರ ಕೃಪೆ ಕೈನಿಗೆ ಸಿಕ್ಕಿತ್ತು, ಆದರೆ ಆತನು ಅದನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಇವಾಗ ಗಮನಿಸುವಾಗ, ಒಂದು ವೇಳೆ ಮೊದಲನೇ ಸಾರಿ ಬಲಿ ಕೊಟ್ಟಾಗ ಕೈನಿನ ಬಲಿಯನ್ನು ದೇವರು ಒಪ್ಪಿಕೊಳ್ಳದೇ ಇದ್ದಾಗ ದೇವರು ಎರಡನೇ ಅವಕಾಶವನ್ನು ಆತನಿಗೆ ಕೊಟ್ಟ. ಆತನು ಕಾದು ಮತ್ತೊಮ್ಮೆ ಬಲಿಯನ್ನು ತಂದು, ಸ್ವಾಮಿ ನಿನಗೆ ಸಮರ್ಪಕವಾದಂತಹ ಬಲಿಯನ್ನು ತಂದಿದ್ದೇನೆ, ಸ್ವೀಕರಿಸು ಎಂಬುದಾಗಿ ಅದನ್ನು ಕೇಳಿಕೊಂಡಿರಬಹುದಿತ್ತು. ಆದರೆ ಆತನು ಕೃತಜ್ಞತಾ ಭಾವ ಇಲ್ಲದವನಾದ್ದರಿಂದ ದೇವರಿಗೆ ವಿರೋಧವಾಗಿ ಆತನು ಪಾಪವನ್ನು ಮಾಡಿ ತನ್ನ ತಮ್ಮನಾದಂತಹ ಹೇಬೆಲನನ್ನು ಕೊಂದು ಅಲೆಮಾರಿಯಾಗಿ ಶಪಿತನಾಗ್ತಾನೆ ಎಂಬುದಾಗಿ ಸತ್ಯವಾಕ್ಯದಲ್ಲಿ ನಾವು ಓದಬಹುದು. ಆದ್ದರಿಂದ ನಾವು ದೇವರ ಮಕ್ಕಳಾಗಿ ಇಂತಹ ಒಂದು ಕೃತ್ಯಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಕೈ ಹಾಕಬಾರದು. ಪ್ರಿಯರೇ, ಮತ್ತೊಂದು ವಾಕ್ಯವನ್ನು ನಿಮಗೆ ನಾನು ಓದಲು ಬಯಸ್ತೇನೆ. ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 14ನೇ ಅಧ್ಯಾಯ 7-8 ವಾಕ್ಯಗಳನ್ನು ನಾವು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ, ತನಗಾಗಿ ಸಾಯುವುದೂ ಇಲ್ಲ. ನಾವು ಬದುಕದರೆಗೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ಇಲ್ಲಿ ಪೌಲನು ಎಷ್ಟು ಒಳ್ಳೆಯ ಮಾತನ್ನು ತಿಳಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಗಮನಿಸಬೇಕು. ಪ್ರಿಯರೇ, ನಾವು ಬದುಕದರೆ ಕ್ರಿಸ್ತನಿಗಾಗಿ ನಾವು ಬದುಕ್ತೇವೆ, ನಾವು ಸತ್ತರೆ ಕ್ರಿಸ್ತನಿಗಾಗಿ ನಾವು ಸಾಯುತ್ತೇವೆ. ಎಂತಹ ಒಂದು ಅದ್ಭುತವಾದಂತಹ ಮಾತು. ಸ್ವಾರ್ಥಿಗಳು ಈ ರೀತಿ ಯಾವುದೇ ಕಾರಣಕ್ಕೂ ಕೂಡ ಜೀವಿಸುವುದಿಲ್ಲ. ಪ್ರಿಯರೇ, ಇವರು ನಿಸ್ವಾರ್ಥ ಜೀವಿಗಳು, ಇವರಲ್ಲಿ ಸ್ವಾರ್ಥ ಎಂಬುದು ಇಲ್ಲವೇ ಇಲ್ಲ. ಅಂತಹ ಒಂದು ಅದ್ಭುತ ಗುಣಗಳಿಲ್ಲದಂತಹ ಪೌಲನು, ಇಲ್ಲವೇ ಅಪೋಸ್ತಲರು ನುಡಿಯುತ್ತಿರುವಂತಹ ಒಂದು ಅದ್ಭುತವಾದಂತಹ ಮಾತು, ನಾವು ಬದುಕದರೆ ಕ್ರಿಸ್ತನಿಗಾಗಿ ನಾವು ಬದುಕ್ತೇವೆ, ಸತ್ತರೆ ಕ್ರಿಸ್ತನಿಗಾಗಿ ನಾವು ಸಾಯ್ತೇವೆ. ಪ್ರಿಯರೇ, 12 ಮಂದಿ ಅಪೋಸ್ತಲರಲ್ಲಿ ಒಬ್ಬನು, ಅಂದರೆ ಪ್ರಕಟಣೆಯ ಪುಸ್ತಕವನ್ನು ಬರೆದಂತಹ ಯೋಹಾನನು ಮಾತ್ರ ಸಹಜ ಸಾವನ್ನು ಕಾಣ್ತಾನೆ. ಮಿಕ್ಕ 11 ಮಂದಿ ಕೂಡ ಕ್ರಿಸ್ತನಿಗಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು ಹತಸಾಕ್ಷಿಗಳಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಬದಲಾಗ್ತಾರೆ. ಎಂತಹ ಒಂದು ಅದ್ಭುತವಾದಂತಹ ಸಾಕ್ಷಿ. ಪ್ರಿಯರೇ, ನಾವು ಗಮನಿಸಬೇಕು, ಅವರು ಹೇಳಿದಂತೆ ಅವ್ರು ನುಡಿದಿದ್ದಾರೆ, ಅವ್ರು ನುಡಿದಂತೆ ಅವ್ರು ಜೀವಿಸಿದ್ದಾರೆ. ಏನು ಎಂಬುದಾಗಿ ನಾವು ಗಮನಿಸುವಾಗ ಅವರೇ ಹೇಳಿದ ಹಾಗೆ, ಪೌಲನೇ ಹೇಳಿದ ಹಾಗೆ, ನಾವು ಬದುಕಿದರೆ ಕ್ರಿಸ್ತನಿಗಾಗಿ ನಾವು ಬದುಕ್ತೇವೆ, ಸತ್ತರೆ ಕ್ರಿಸ್ತನಿಗಾಗಿ ನಾವು ಸಾಯ್ತೇವೆ. ಇಂತಹ ಒಂದು ಅದ್ಭುತವಾದಂತಹ ಗುಣ ನನ್ನಲ್ಲಿ ನಿನ್ನಲ್ಲಿ ಬರುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ, ಈ ಹೊತ್ತು 3 ಕುರಿತಾಗಿ ನಾವು ವಿಶೇಷವಾಗಿ ಕಲ್ತಿದ್ದೇವೆ. ಕೈರನ ಮಾರ್ಗ ನಾಶಕ್ಕೆ ನಮ್ಮನ್ನು ನಡೆಸುತ್ತೆ. 2ನೇದು ಕೋರಹನ ಮಾರ್ಗ ನನ್ನನ್ನು ನಿನ್ನನ್ನು ನಾಶನಕ್ಕೆ ನಡೆಸುತ್ತೆ. ಅಷ್ಟೇ ಅಲ್ಲ, ಬಿಲಾಮನ ಮಾರ್ಗ ನನ್ನನ್ನು ನಿನ್ನನ್ನು ನಾಶನಕ್ಕೆ ನಡೆಸುತ್ತೆ. ಇಂತಹ ಸ್ವಾರ್ಥ ಚಿಂತತೆ ನಮ್ಮಲ್ಲಿ ಇರದೆ ಉದಾರ ಸ್ವಭಾವದಿಂದ ನಿಸ್ವಾರ್ಥ ಜೀವನವನ್ನು ನಾವು ಬದುಕದರೂ ಕ್ರಿಸ್ತನಿಗಾಗಿ ಬದುಕ್ತೇವೆ, ಸತ್ತರೂ ಕ್ರಿಸ್ತನಿಗಾಗಿ ಸಾಯುತ್ತೇವೆ ಎಂಬಂತಹ ನುಡಿಯ ಮೇರೆಗೆ ನಾವೆಲ್ಲರೂ ಕೂಡ ಜೀವಿಸುವಾಗ ದೇವರು ನನ್ನನ್ನು ನಿನ್ನನ್ನು ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾನೆ. ಇಂತಹ ನಿಸ್ವಾರ್ಥ ಜೀವನ ನನ್ನದಾಗಲಿ ನಿನ್ನದಾಗಲಿ ಎಂಬುದೇ ನನ್ನ ಒಂದು ಪ್ರಾರ್ಥನೆಯಾಗಿದೆ. ದೇವರು ಈ ಸ್ವಲ್ಪ ಸಂದೇಶವನ್ನು ಆಶೀರ್ವಾದ ಮಾಡಲಿ. ನಾವು ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ ಕರ್ತನೆ, ವಿಶೇಷವಾಗಿ ಸ್ವಾರ್ಥ ಚಿಂತಕರ ಕುರಿತಾಗಿ ನಾವು ಇಂದು ಕಲಿತಿದ್ದೇವೆ. ಪ್ರಿಯ ಕರ್ತನೆ, ಈ ಸ್ವಾರ್ಥ ಚಿಂತತೆಯಿಂದ ದೂರ ಉಳಿದು ನಿನ್ನ ಭಯಭಕ್ತಿಯಲ್ಲಿ ನಮ್ಮನ್ನು ನಡೆ ಮಾಡು. ಹೌದು ಸ್ವಾಮಿ, ಈ ಭೂಮಿಯ ಕಡೆಯ ದಿವಸಗಳಲ್ಲಿ ಅಪಾಯಕರವಾದಂತಹ ದಿವಸಗಳು ಬರಲಿವೆ ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರ ತಿಳಿಸಿದ್ದಿ. ಕೋಟ್ಯಾನುಕೋಟಿ ಸ್ತೋತ್ರ. ನಮ್ಮ ಸುತ್ತಲೂ ಸ್ವಾಮಿ ಸ್ವಾರ್ಥ ಚಿಂತಕರು ಇದ್ದಾರೆ. ನಾವು ಸ್ವಾರ್ಥಿಗಳಾಗಿ ಜೀವಿಸದೆ ಬದುಕದಿರು ಕ್ರಿಸ್ತನಿಗಾಗಿ ಬದುಕುತ್ತೇವೆ, ಸತ್ತರು ಕ್ರಿಸ್ತನಿಗಾಗಿ ಸಾಯುತ್ತೇವೆ ಎಂಬಂತಹ ಒಳ್ಳೆಯ ತೀರ್ಮಾನದಿಂದ ನಿಸ್ವಾರ್ಥ ಜೀವನವನ್ನು ಜೀವಿಸ ಮಾಡು ಸ್ವಾಮಿ. ನಿನ್ನ ಬರೋಣದಲ್ಲಿ ನಾವೆಲ್ಲರೂ ಕೂಡ ಎತ್ತಲ್ಪಟ್ಟು ಪರಲೋಕ ರಾಜ್ಯದಲ್ಲಿ ನಿತ್ಯ ನಿರಂತರಕ್ಕೂ ನಿನ್ನನ್ನು ಕೊಂಡಾಡುವಂತಹ ಮಹಾ ಸೌಭಾಗ್ಯವನ್ನು ಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.